ತುಂಬಾ ಊಟ ಹಾಕಿದ್ರು ಕಣ ನಿಮ್ಮಮ್ಮ, ಪುಣ್ಯ ಮಾಡಿದ್ಯಾ. ಇವೆಲ್ಲ ತೋಟ ನಿಂದನಾ? ಹೂ ಮ್ಯಾನೇಜರ್, ಈ ಕಡೆ ಕಾಣಿಸ್ತೈತಲ್ಲ ಅಡಿಕೆ ತೋಟ, ಅದು ನಮ್ದೇಯ. ಈ ಕಡೆ ಕಾಣಿಸ್ತೈತಲ್ಲ ಬಾಳೆ ತೋಟ, ಅದು ನಮ್ದೇಯ. ಹಿಂದೆ ಐತಲ್ಲ ಅದೇನದು ತೆಂಗಿನ ತೋಟ, ಅದು ನಿಂದೇನೆ. ನಮ್ಮ ಅಮ್ಮಂಗೆ ನನ್ ಬಾಳೆ ಎಲೆ ಸಿಕ್ಕಿದೆ, ಅನಾಥ ನಾನು. ನನ್ನ ಆಸ್ತಿ ಎಲ್ಲ ನೀನೇ ಬರ್ಕೊಂಡು ಹೋಗ್ಬಿಡು. ಇಷ್ಟ ಎಕರೆಲ್ ತೋಟ ಮಡಗಿದ್ದೀರಾ, ವರ್ಷಕ್ಕೆ ಎಷ್ಟೋ ದುಡಿತೀರಾ? ಬರ್ಬೋದು, ಒಂದ್ 16 ರಿಂದ 24 ಲಕ್ಷದ ಗಂಟ ಬರುತ್ತೆ. ಹೌದಾ? ಎಷ್ಟು ಜನ ಕೆಲಸ ಮಾಡ್ತಾವ ನಿಮ್ ತೋಟದಲ್ಲಿ? ಮೋಟ್ರ್ ಹಾಕಕ್ ಒಬ್ಬ, ಅಡಿಕೆ ಕಿತ್ ಗುಡ್ಡೆ ಹಾಕಕ್ ಒಬ್ಬ, ಬಾಳಿನ ಕಿತ್ತಿ ಮಾರ್ಕೆಟ್ ಹಾಕಕ್ ಇನ್ನೊಬ್ಬ. ಚಿಕ್ಕ ಮುಖಾಲ ಕ್ವಶನ್ ಕೇಳ್ತಿಲ್ಲ, ಯೋ ಆಫೀಸಲ್ಲೂ ಬಿಡಲ್ಲ ಅಂತ್ಯಾ? ಯಾರು ನಾನು ಮಾತಾಡಿದ್ರೆ ಸಿಗ್ತಲ್ಲ, ರಾಕೆಟ್ ಬಿಟ್ಟಂಗ ಆಡ್ತಾನೆ. ಮುಚ್ಚ ಇರೋದಿರ್ದವನೆ, ಸರಿಯಾಗಿರೋದು ಇರ್ದವನೆ. ಆಮೇ ಹೊಟ್ಟೆಗೆ ಏನ್ ತಿಂತ್ಯಾ? ಈ ಪಟ್ಟಿ ಬೆಳಗಿದ್ಯಲ್ಲ, ಬೆಂಗಳೂರಿಂದ ನಮ್ಮ ಮಚ್ಚ ಬಂದವನಂತಲ್ಲ, ಎಲ್ಲವನೇ ಉಳ್ಳಾರಪ್ಪ ಕೆರಪರ ಅಂತವಳೆ, ಕೆರಗಿರ್ದಲ್ಲಿ ಆಗ್ತಾವಳ. ಬತ್ತೀನಿ ರಮೇ. ಇನ್ನೇನ್ ಬಿಡಪ್ಪ, ನೆಮ್ಮದಿ ಜೀವನ. ಬೆಂಗಳೂರಲ್ಲಿ ಕೆಲಸ ಹೋದ್ರೆ ಊರಿಗೆ ಬಂದು ತೋಟ ನೋಡ್ಕೊಂಡು ನೆಮ್ಮದಿಯಾಗಿರ್ಬೋದು. ಬೆಂಗಳೂರಿಂದ ನಮ್ಮ ಊರಿಗೆ ಬಂದ್ರೆ ನೆಮ್ಮದಿಯಾಗಿರ್ಬೋದು ಮಚ್ಚ. ನಾವ್ ನೆಮ್ಮದಿಯಾಗಿರೋದೇನ ಗೌರ್ಮೆಂಟ್ ಕಣ್ಣಿಗೆ ಬಿದ್ರೆ ಈ ಶಾಂತವಾಗಿರೋ ತೋಟನ ಕಬ್ಜಾ ಮಾಡ್ಕೊಂಡ್ಬಿಡ್ತಾರೆ. ಏ ಬಡ್ಡಿ ಐದ್ನೆ, ಆಲ್ರೆಡಿ ಬಿಡ್ದಿಲ್ಲ ಕಬ್ಜಾ ಮಾಡ್ತಾರ ಕಣ್ಲ. ಇವತ್ ಬಿಡ್ದಿಗ್ ಬಂದ್ ಕಬ್ಜಾ ಮಾಡ್ಕೊಂತವ್ರೆ, ನಾಳೆ ನಮ್ಮೂರಿಗೆ ಬಂದ್ ಕಬ್ಜಾ ಮಾಡ್ಕೊಳ್ಳೋಣ ಅಂತ ಏನ್ ಗ್ಯಾರಂಟಿ? ಇದು ಪ್ರಜಾಪ್ರಭುತ್ವದ ದೇಶ ಅಂತ ಕರಿಯಕ್ ಮಾತ್ರ. ಇಲ್ಲಿ ಜನ ರಾಜ ಆಗ್ಬೇಕಾಗಿತ್ತು, ವಿಪರ್ಯಾಸ ಮಂತ್ರಿಗಳು ರಾಜ ಆಗ್ಬಿಟ್ಟವ್ರೆ. ನಡಿ, ನಾಳೆ ಬೆಳಿಗ್ಗೆ ಆಫೀಸಲ್ಲಿ ಕೆಲ್ಸ ಐತೆ, ಬೆಂಗಳೂರಿಗೆ ಹೋಗೋಣ.